ನಲ್ಲಿ ಸುಮಾರು 13-14 ಸಾವಿರ ಕಿಲೋಮೀಟರ್ ರಸ್ತೆಗಳಿದ್ದಾವೆ. ಅದಕ್ಕಿಂತ ಹೆಚ್ಚಿಗೂ ಕೂಡ ಇರಬಹುದು. ಒಂದು ಅಂದಾಜು ಪ್ರಕಾರ 13-14 ಸಾವಿರ ಕಿಲೋಮೀಟರ್ ರಸ್ತೆಗಳಿದ್ದಾವೆ. ಇದರಲ್ಲಿ ಕೆಲವು ರಸ್ತೆಗಳು 15 ಅಡಿ ಇದಾವೆ, 20 ಅಡಿ ಇದಾವೆ, 25 ಅಡಿ ಇದಾವೆ. ಆ ಎಲ್ಲಾ ರಸ್ತೆಗಳಲ್ಲೂ ಕೂಡ ನಾವು ಪಾದಚಾರಿಗಳ ಸುಮಾರ್ಗ ಖಾತ್ರಿಪಡಿಸೋದಕ್ಕೆ ಆಗೋದಿಲ್ಲ. ಆದ್ರೆ ಇದರಲ್ಲಿ ಒಂದು ಆದ್ಯತೆಯ ರಸ್ತೆಗಳು ಅಂತ ತೆಗೆದುಕೊಂಡು ಬೆಂಗಳೂರಿನಾದ್ಯಂತ ಕನಿಷ್ಠ 2,000 ಕಿಲೋಮೀಟರ್ ರಸ್ತೆಗಳನ್ನ ಆದ್ಯತಾ ರಸ್ತೆಗಳನ್ನಾಗಿ ತೆಗೆದುಕೊಂಡು ಪ್ರಯಾರಿಟಿ ರೋಡ್. ಆ 2,000 ಕಿಲೋಮೀಟರ್ ನಲ್ಲಿ ಪಾದಚಾರಿಗಳು ಉಪಯೋಗಕ್ಕೆ ಏನೆಲ್ಲ ನಮ್ಮ ಕಡೆಯಿಂದ ಪ್ರಯತ್ನ ಆಗಬೇಕು, ಅವರು ಆ ಪಾದಚಾರಿ ಮಾರ್ಗ ಫುಟ್ಪಾತ್ ಅನ್ನ ಸದುಪಯೋಗ ಮಾಡಲಿಕ್ಕೆ ಏನೆಲ್ಲ ಅಡೆತಡೆಗಳಿದಾವೆ ಅವುಗಳನ್ನ ಆಂದೋಲನದ ಮಾದರಿಯಲ್ಲಿ ಖಾತ್ರಿಪಡಿಸುವಂತ ಒಂದು ಅಭಿಯಾನ ಮಾಡಬೇಕು ಅಂತ ಇವತ್ತು ನಾವು ತೀರ್ಮಾನ ಮಾಡಿದ್ದೇವೆ. ಇದು ಜನಗಳಿಗೆ ಪಾದಚಾರಿ ಮಾರ್ಗವನ್ನ ಸುಮಾರ್ಗವನ್ನಾಗಿ ಮಾಡಿಕೊಡ್ತಕ್ಕಂಥದ್ದು, ಸುರಕ್ಷವಾಗಿ ಪಾದಚಾರಿ ಮಾರ್ಗದಲ್ಲಿ ಓಡಾಡ್ಲಿಕ್ಕೆ ಖಾತರಿಯನ್ನ ಮಾಡೋದಕ್ಕೆ ಹಾಕೊಂಡಿರ್ತಕ್ಕಂಥ ಕಾರ್ಯಕ್ರಮ. ನಾನು ಆರಂಭದಲ್ಲಿ ಹೇಳ್ತೇನೆ, ಹೇಳೋದು ಸಲೀಸು, ಆದರೆ ಇದನ್ನ ಮಾಡೋದು ಸಲೀಸಲ್ಲ. ಹೇಳಿದಷ್ಟು ಪರಿಪಕ್ವವಾಗಿ ನಮ್ಗೆ ಮಾಡ್ಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ಸ್ಪಾಟ್ಗೆ ಹೋದಾಗ 101 ತರದ ಸಮಸ್ಯೆಗಳಲ್ಲಿ ಬರ್ತದೆ. ಆದ್ರೆ ನಮ್ಮ ಪ್ರಯತ್ನದಲ್ಲಿ 100ಕ್ಕೆ 100ರಷ್ಟು ಪ್ರಯತ್ನ ಆಗ್ಬೇಕು. ಎಷ್ಟು ನಾವು ಅಲ್ಲಿ ಎನ್ಶೂರ್ ಮಾಡಕ್ಕಾಗುತ್ತೆ ನೋಡೋಣ. ಆದ್ರೆ 2,000 ಕಿಲೋಮೀಟರ್ ನಲ್ಲಿ ಜನ ಸುರಕ್ಷಿತವಾಗಿ ಓಡಾಡೋದಕ್ಕೆ ನಾವು ಎಲ್ಲಾ ಪ್ರಯತ್ನವನ್ನ ಮಾಡಬೇಕು. ಈ ಅಭಿಯಾನದ ಮುಖಾಂತರ ಪೆನಲ್ಟಿನೂ ಕೂಡ ನಾವು ಹಾಕ್ಬೇಕಾಗುತ್ತೆ. ನಾನು ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಯಾರ್ಯಾರು ಅಂಗಡಿ ಮುಗ್ಗಟ್ಟುಗಳವರು ಪಾದಚಾರಿ ಮಾರ್ಗವನ್ನ ಒತ್ತುವರಿ ಮಾಡಿದ್ದೀರಾ, ಸುಪ್ರೀಂ ಕೋರ್ಟ್ ನ ತೀರ್ಮಾನಕ್ಕೆ ಗೌರವ ಕೊಟ್ಟು ನಿಮ್ಮ ಒತ್ತುವರಿಯನ್ನ ನೀವೇ ತೆರವು ಮಾಡ್ಕೊಳ್ಳಿ. ನಾವು ಬಂದು ತೆರವು ಮಾಡೋದಕ್ಕೆ ಅನುವು ಮಾಡ್ಕೊಳ್ಬೇಡಿ. ನಾಳೆ ನಾವು ಬಂದ್ವಿ, JCB ತಗೊಂಡು ಬಂದು ಕಿತ್ತಾಕಿದ್ರು, ಬೇಕಾಗಿಲ್ಲ. ನಾನು ನಿಮ್ಗೆ ಮನವಿ ಮಾಡ್ತಾ ಇದ್ದೇನೆ, ನಿಮ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದಯವಿಟ್ಟು ನೀವು ಒತ್ತುವರಿ ಮಾಡಿದ್ರೆ ನೀವೇ ಹಿಂದಕ್ಕೆ ತಗೊಳ್ಳಿ. ಅದ್ರ ಮೇಲೆ ನಾವು ಪೆನಲ್ಟಿನೂ ಹೆಚ್ಚಿನ ದುಬಾರಿ ಪೆನಲ್ಟಿಯನ್ನು ಹಾಕಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ನಾನೇ ಕೊಟ್ಟಿದ್ದೆ, ಇದು ನಾನೇ ಸೂಚನೆ ಕೊಟ್ಟಿದ್ದೇನೆ. ಬೇರೆಯವ್ರದ್ದು ಬ್ಲೇಮ್ ಇನ್ನೊಬ್ಬರ ಮೇಲೆ ಹಾಕೋದು ಬೇಡ. ಅಲ್ಲಿವರೆಗೂ ನಿಮ್ಗೆ ಟೈಮ್ ಕೊಡ್ತಾ ಇದ್ದೀನಿ, ಜುಲೈ 1 ವರೆಗೆ ತೆರವು ಮಾಡಿ, ಮುಕ್ತ ಮಾಡಿಕೊಡಿ, ಜನ ನೆಮ್ಮದಿಯಾಗಿ ಓಡಾಡ್ಲಿ. ಬೆಂಗಳೂರಿನಲ್ಲಿ ವರ್ಷಕ್ಕೆ 1,000 ಜನ ಆಕ್ಸಿಡೆಂಟಲ್ ಸಾಯ್ತಾರೆ. ಅದರಲ್ಲಿ 30% ಜನ ಪಾದಚಾರಿಗಳು ಸಾಯ್ತಾ ಇದ್ದಾರೆ, ಫುಟ್ಪಾತ್ ಅಲ್ಲಿ ಸಾಯ್ತಾ ಇದ್ದಾರೆ. ಜನಗಳ ಜೀವನದ ಪ್ರಶ್ನೆ. ಬೆಂಗಳೂರಿನಲ್ಲಿ ಜನ ನೆಮ್ಮದಿಯಾಗಿ ಬದುಕಬೇಕಾದ್ರೆ ಸುರಕ್ಷಿತ ಪಾದಚಾರಿ ಮಾರ್ಗವನ್ನು ಕೂಡ ಒಂದು ಅವಶ್ಯಕತೆ, ಮೂಲಭೂತ ಹಕ್ಕು ಇದು. ಸೊ ಹಾಗಾಗಿ ನಾನು ಮನವಿ ಮಾಡು, ಅಲ್ಲಿ ಎಕ್ಸಿಬಿಟ್ ಅಂದ್ರೆ ನಿಮ್ಮ ಐಟಮ್ಸ್ ಅನ್ನ ಡಿಸ್ಪ್ಲೇ ಮಾಡೋದು ಅಷ್ಟೇ ಎನ್ಕ್ರೋಚ್ಮೆಂಟ್ ಅಲ್ಲ. ನೀವು ಪಾದಚಾರಿ ಮಾರ್ಗದಲ್ಲಿ ಜನ ಓಡಾಡೋದಕ್ಕೆ ಅಡ್ಡ ಬೋರ್ಡ್ಗಳನ್ನ ಇಟ್ಟರು, ನಿಮ್ಮ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇಟ್ಟರು ಕೂಡ ಅದು ಅಡಚಣೆನೆ. ಅದಕ್ಕೂ ನಿಮ್ಗೆ ಪೆನಲ್ಟಿ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ವಯಸ್ಸಾದವರು ಓಡಾಡುವಾಗ ನೀವು ಇಟ್ಟಿರುವಂತ ಬೋರ್ಡ್ಗಳನ್ನ ತಪ್ಪಿಸ್ಕೊಂಡು ಓಡಾಡಬೇಕು ಅಂದ್ರೆ ವಯಸ್ಸಾದವ್ರ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತು, ನಿಮ್ಗೆ ಗೊತ್ತಾಗದೆ. ಸೊ ಪಾದಚಾರಿ ಮಾರ್ಗದಲ್ಲಿ ಯಾವುದೇ ಅಡಚಣೆ ಇದ್ರೂ ಕೂಡ ಅದಕ್ಕೆ ಯಾರು ಅಡಚಣೆ ಮಾಡಿದ್ದಾರೆ ಅವ್ರನ್ನ ಜವಾಬ್ದಾರನ್ನಾಗಿ ನಾವು ಮಾಡಬೇಕಾಗುತ್ತೆ. ನಾಳೆ ಬಂದು ಸರ್ಕಾರದವರು ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ನೀವು ಟೀಕೆ ಮಾಡಿ, ನನ್ನ ಟೀಕೆ ಮಾಡ್ತೀರಾ ಮಾಡಿ, ನಾನು ಟೀಕೆ ಎದುರಿಸಲಿಕ್ಕೆ ನಾನು ತಯಾರಿದ್ದೇನೆ. ಇದರಿಂದ ಜನ ನನಗೆ ಬೈದ್ರೆ ಬಯಸ್ಕೊಡ್ಲಿಕ್ಕೂ ನಾನು ತಯಾರಿದ್ದೇನೆ. ಆದ್ರೆ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗದ ಸುಧಾರಣೆ ಆಗಬೇಕು, ಅದಕ್ಕೆ ನಾವು ಬದ್ಧರಿದ್ದೇವೆ. ಮುಖ್ಯಮಂತ್ರಿಗಳು ಇದನ್ನ ಸೂಚನೆ ಕೊಟ್ಟಿದ್ದಾರೆ. ಇದನ್ನ ಇಮಿಡಿಯೇಟ್ ಆಗಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ ಇದನ್ನ ಬೆಂಗಳೂರಲ್ಲಿ ಎನ್ಫೋರ್ಸ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ನಾನು ಇಡೀ 14,000 ಕಿಲೋಮೀಟರ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ನಾವು ಟಾರ್ಗೆಟ್ ಮಾಡ್ತಾ ಇರೋದು ಬರೀ 2,000 ಕಿಲೋಮೀಟರ್ ಆದ್ಯತೆಯ ರಸ್ತೆಗಳು.
ಪ್ರಯಾರಿಟಿ ರೋಡ್ಸ್, ಇದು ನಮ್ಮ ಟಾರ್ಗೆಟ್. ಅಲ್ಲಿ ಸಹಕಾರ ಮಾಡಲೇಬೇಕು.